ಹಲೋ ಎವ್ರಿವನ್, ವೆಲ್ಕಮ್ ಟು ಚಲನ್. ಟೈಮ್ ಸೀರೀಸ್ನಲ್ಲಿ ನಾವು ಮೆಥಡ್ಸ್ ಆಫ್ ಮೇಜರಿಂಗ್ ಟ್ರೆಂಡ್ ದಲ್ಲಿ ಬರುವಂತಹ ಮೆಥಡ್ ಆಫ್ ಸೆಮಿ ಎವರೇಜ್ ದ ಮೇಲೆ ಹಿಂದಿನ ವಿಡಿಯೋದಲ್ಲಿ ನಾವು ಪ್ರಾಬ್ಲಮ್ ಅನ್ನು ನೋಡಿದ್ವಿ. ಅಲ್ಲಿ ನಾವು 6 ಇಯರ್ಸ್ ಇನ್ಫಾರ್ಮೇಶನ್ ಅಥವಾ ಡಾಟಾ ಕೊಟ್ಟಾಗ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡಿದ್ವಿ. ಇವತ್ತಿನ ವಿಡಿಯೋದಲ್ಲಿ ನಾವು 7 ಇಯರ್ಸ್ ಡಾಟಾ ಅಥವಾ ಇನ್ಫಾರ್ಮೇಶನ್ ಕೊಟ್ಟಾಗ ಕ್ಯಾಲ್ಕುಲೇಷನ್ಸ್ಗಳು ಸ್ವಲ್ಪ ಬದಲಾಗ್ತಾವು. ಅವುಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ. ಯಾರು ಪಾರ್ಟ್ 3 ವಿಡಿಯೋನ ನೋಡಿಲ್ಲೋ ಅವರು ಕೂಡ ಫಸ್ಟ್ ಅದನ್ನ ನೋಡ್ರಿ. ಪ್ರಾಬ್ಲಮ್ ನೋಡ್ರಿ. ಫಾರ್ ದ ಫಾಲೋಯಿಂಗ್ ಟೈಮ್ ಸೀರೀಸ್ ಫೈಂಡ್ ದಿ ಟ್ರೆಂಡ್ ವ್ಯಾಲ್ಯೂ ಬೈ ದ ಮೆಥಡ್ ಆಫ್ ಸೆಮಿ ಎವರೇಜಸ್. ಇಯರ್ ಮತ್ತು ಪ್ರಾಫಿಟ್ ಅನ್ನ ಮೆನ್ಷನ್ ಮಾಡಿದಾರ. ಇಲ್ಲಿ ಕೊಟ್ಟಿರೋ ಡಾಟಾನ ನೋಡೋದಾದ್ರೆ ಇಯರ್ 7 ಇಯರ್ಸ್ ಇದಾವೆ. ಇಲ್ಲಿ ನಾವು ಇದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಮೊದಲ ಸೆಮಿ ಟೋಟಲ್ ಮಾಡಬೇಕು. ಅದಕ್ಕಿಂತ ಮುಂಚೆ ಕೊಟ್ಟಿರೋ ಡಾಟಾನ ನಾವು ಏನ್ ಮಾಡ್ಬೇಕಾಗತ್ತ ಅಂತಂದ್ರೆ 2 ಪಾರ್ಟ್ಗಳಾಗಿ ಡಿವೈಡ್ ಮಾಡಬೇಕಾಗತ್ತ. ಇಲ್ಲಿ ನಾವು 2 ಪಾರ್ಟ್ಗಳಾಗಿ ಡಿವೈಡ್ ಮಾಡಬೇಕು ಅಂತಂದ್ರೆ 7 ಇರೋದ್ರಿಂದ ಏನಾಗತ್ತ, 2013 ಮಿಡಲ್ ಇಯರ್ ಅಂತ ಬರುತ್ತ. ಇಫ್ ಇನ್ ಪ್ರಾಬ್ಲಮ್ there are 7 years, the middle year is omitted. ಈ ಮಿಡಲ್ ಇಯರ್ ಯಾವ್ದು ಬರುತ್ತೋ 7 ಇಯರ್ಸ್ ಇದ್ದಾಗ ಅದನ್ನ ನಾವು ಬಿಟ್ಟು ಬಿಡಬೇಕು. ಕ್ಯಾಲ್ಕುಲೇಷನ್ಸ್ ಮಾಡುವಾಗ, ಸೆಮಿ ಎವರೇಜ್ ಮಾಡುವಾಗ ಅದನ್ನ ಬಿಟ್ಟು ಕ್ಯಾಲ್ಕುಲೇಷನ್ ಮಾಡಬೇಕು. ಹಾಗಾಗಿ ಇಲ್ಲಿ 2013 ಅನ್ನ ನಾವು ಬಿಟ್ಟು ಕ್ಯಾಲ್ಕುಲೇಟ್ ಮಾಡಬೇಕು. 2013ಕ್ಕೆ ಒಮಿಟಿಂಗ್ ಅಂತ ಹೇಳಿ ಬರ್ದಿದ್ದೀನಿ. ನೆಕ್ಸ್ಟ್ ಇಲ್ಲಿ 3 ಇಯರ್ ಇದಾವ, ಇಲ್ಲಿ ಕೂಡ 3 ಇಯರ್ ಇದಾವ. ಇವುಗಳನ್ನ ಕೂಡಿಸ್ಬೇಕು. ಕೂಡಿಸಿ ಸೆಮಿ ಟೋಟಲ್ ಅನ್ನ ನಾವು ಬರಿಬೇಕಾಗತ್ತ. ಫಸ್ಟ್ ಒನ್ 45 ಬರುತ್ತ ಅಂಡ್ ಸೆಕೆಂಡ್ ಒನ್ 81 ಬರುತ್ತ. ನೆಕ್ಸ್ಟ್ ಸ್ಟೆಪ್ ಏನು ಅಂದ್ರೆ ನಮ್ದು ಸೆಮಿ ಎವರೇಜ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. 45 ಡಿವೈಡೆಡ್ ಬೈ 3 ಯಾಕೆ ಅಂತ ಗೊತ್ತೈತಲ್ಲ, ಇಲ್ಲಿ 3 ಇಯರ್ಸ್ ಇರೋದ್ರಿಂದ 3. 81 ಡಿವೈಡೆಡ್ ಬೈ 3 ಅನ್ನ ನಾವು ಮಾಡಬೇಕು. 45 ಡಿವೈಡೆಡ್ ಬೈ 3 ಮಾಡಿದ್ರೆ 15 ಬರುತ್ತಾ ಅಂಡ್ ಅನದರ್ ಒನ್ 27 ಬರ್ತೈತಿ. ಇದಾದ್ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದೇನು ಅಂತಂದ್ರೆ ಟ್ರೆಂಡ್ ವ್ಯಾಲ್ಯೂಗಳನ್ನ ಅಸರ್ಟೈನ್ ಮಾಡಬೇಕಾಗತ್ತ. ಟ್ರೆಂಡ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಫಸ್ಟ್ ಚೇಂಜಸ್ ಇನ್ ವ್ಯಾಲ್ಯೂ ಎಷ್ಟು ಅಂತ ನೋಡಬೇಕು. ಚೇಂಜಸ್ ಇನ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಸೆಕೆಂಡ್ ಹಾಫ್ ಎವರೇಜ್ ಮೈನಸ್ ಫಸ್ಟ್ ಹಾಫ್ ಎವರೇಜ್. ಇಲ್ಲಿ ನಮ್ದು ಸೆಕೆಂಡ್ ಹಾಫ್ ಎವರೇಜ್ ಬಂದಿರೋದು 27 ಅಂಡ್ ಫಸ್ಟ್ ಹಾಫ್ ಎವರೇಜ್ ಬಂದಿರೋದೆಷ್ಟು 15. 27 ಮೈನಸ್ 15 ಮಾಡಬೇಕು, ಈಸ್ ಈಕ್ವಲ್ ಟು 12 ಬರುತ್ತೆ. ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಚೇಂಜ್ ಇನ್ ಇಯರ್. ಸೆಕೆಂಡ್ ಹಾಫ್ ಮಿಡಲ್ ಇಯರ್ ಮೈನಸ್ ಫಸ್ಟ್ ಹಾಫ್ ಮಿಡಲ್ ಇಯರ್. ಇಲ್ಲಿ ಅಬ್ಸರ್ವ್ ಮಾಡ್ರಿ, ಸೆಕೆಂಡ್ ಹಾಫ್ ಮಿಡಲ್ ಇಯರ್ ಅಂತಂದ್ರೆ 81 ಮಿಡಲ್ ಬಂದಿರೋದೆಲ್ಲಿಗೆ 2015. 45 ಬಂದಿರೋದೆಲ್ಲಿಗೆ 2011. 2015 ಮೈನಸ್ 2011 ಮಾಡಬೇಕು, ಈಸ್ ಈಕ್ವಲ್ ಟು 4 ಇಯರ್ಸ್. ಇದಾದ್ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು ಇನ್ಕ್ರೀಸ್ ಪರ್ ಇಯರ್. ಇನ್ಕ್ರೀಸ್ ಪರ್ ಇಯರ್ ಎಲ್ಲ ಟೈಮ್ ಒಳಗೆ ಆಗತ್ತ ಅಂತ ಹೇಳಕ್ ಬರಲ್ಲ. ಕೆಲವೊಮ್ಮೆ ಡಿಕ್ರೀಸ್ ಪರ್ ಇಯರ್ ಆಗಬಹುದು. ಅದು ನಮ್ಮ ಎವರೇಜ್ ಮೇಲೆ ಹೋಗಿರ್ತೈತಿ. ಈಗ ಇಲ್ಲಿ ನಮ್ಗೆ ಸೆಕೆಂಡ್ ಹಾಫ್ ಎವರೇಜ್ ಇರೋದು 27, ಫಸ್ಟ್ ಹಾಫ್ ಎವರೇಜ್ ಇರೋದು 15. ಹಾಗಾಗಿ 15 27 ಆಗೈತಿ ಅಂತಂದ್ರೆ ಅದರ ಅರ್ಥ ಏನು, ಇನ್ಕ್ರೀಸ್ ಆಗೈತಿ ಅಂತ ಅರ್ಥ. ಅದ 15 ಇದ್ದು ಫಸ್ಟ್ ಹಾಫ್, ಸೆಕೆಂಡ್ ಹಾಫ್ 10 ಬಂದಿತ್ತು ಅಂದ್ರೆ ಡಿಕ್ರೀಸ್ ಆಕೈತಿ. ಅವಾಗ ನಾವು ಇನ್ಕ್ರೀಸ್ ಪರ್ ಇಯರ್ ಅಂತ ಕರೆಯಂಗಿಲ್ಲ, ಡಿಕ್ರೀಸ್ ಪರ್ ಇಯರ್ ಅಂತ ಕರಿತೀವಿ. ಪ್ರಾಬ್ಲಮ್ ಅನ್ನ ಅಬ್ಸರ್ವ್ ಮಾಡಿ ನಾವು ಇನ್ಕ್ರೀಸ್ ಡಿಕ್ರೀಸ್ ಅನ್ನ ಬರ್ಕೋಬೇಕಾಗತ್ತ. ಇಲ್ಲಿ ಫಾರ್ಮುಲಾ ಇನ್ಕ್ರೀಸ್ ಪರ್ ಇಯರ್ ಈಸ್ ಈಕ್ವಲ್ ಟು change in value divided by change in years. 12 divided by 4 is equal to 3. ಟ್ರೆಂಡ್ ವ್ಯಾಲ್ಯೂ ಅನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ. ಇಲ್ಲಿ 2011 ಇದ್ದು 15 ಇರ್ತೈತಿ, 2015 ಇದ್ದ 27 ಇರುತ್ತೆ. ನೆಕ್ಸ್ಟ್ 2011 ಆಫ್ಟರ್ ಬರುವಂತಹ ಎಲ್ಲ ವರ್ಷಗಳಿಗೆ ಆಡ್ ಮಾಡಬೇಕು. 2011 ಪ್ರೀವಿಯಸ್ ಇರುವಂತಹ ಬಿಫೋರ್ ಇಯರ್ಸ್ಗಳಂತ ಏನು ಹೇಳ್ತೀವಿ ಅದಕ್ಕೆಲ್ಲ ಏನಾಗಬೇಕು, ಮೈನಸ್
ಮಾಡಬೇಕು. 2011 15, 15 ಪ್ಲಸ್ 3 18, 18 ಪ್ಲಸ್ 3 21, 21 ಪ್ಲಸ್ 3 24, ಇದು ಆಲ್ರೆಡಿ 27 ಇರೋದನ್ನೇ ಬರ್ಕೋಬೇಕು. 27 ಪ್ಲಸ್ 3 30, 2010 ಒಂದು ಉಳಿದೈತಿ. 15 ಮೈನಸ್ 3 ಇಸ್ ಈಕ್ವಲ್ ಟು 12 ಬರುತ್ತೆ. ಮೈನಸ್ ಯಾಕೆ ಮಾಡಬೇಕು ಅನ್ನೋದನ್ನ ಹಿಂದಿನ ವಿಡಿಯೋದಲ್ಲಿನ ನಾನು ಒಂದು ಎಕ್ಸಾಂಪಲ್ ಸಹಿತ ನಿಮ್ಗೆ ಹೇಳಿದ್ದೀನಿ. ಇಷ್ಟು ಮಾಡಿದ್ರೆ ಟ್ರೆಂಡ್ ವ್ಯಾಲ್ಯೂ ಕಂಪ್ಲೀಟ್ ಆದಾಗೆ. ಇದನ್ನ ನಾವು ಗ್ರಾಫಿಕಲ್ ರೀಪ್ರೆಸೆಂಟ್ ಮಾಡಿದ್ರೆ ಈ ರೀತಿಯಲ್ಲಿ ಬರುತ್ತೆ. ಗ್ರಾಫ್ ಹಾಕುವಾಗ ಸೆಮಿ ಎವರೇಜ್ ಅನ್ನ ಎರಡು ಏನಿರ್ತಾವೋ ಅವುಗಳನ್ನ ತಗೊಂಡು ಮಾತ್ರ ಗ್ರಾಫ್ ಹಾಕ್ಬೇಕು ನೀವು. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು 8 ಇಯರ್ಸ್ ಡಾಟಾ ಕೊಟ್ಟಾಗ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ ನೋಡೋಣ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.